ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಟು ದ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಇವತ್ತು ನೋಡಪ್ಪ ಒಂದು ಒಳ್ಳೆ ಸನ್ರೈಸ್ ತೋರಿಸ್ತಾ ಇದ್ದೀನಿ, ನೋಡ್ಬಿಡಿ. ಸೊ ಎಲ್ಲಿದ್ದೀನಿ ಅಂತಂದರೆ ಇವತ್ತು ಕೃಷ್ಣಗಿರಿ ಹತ್ರ ಇದ್ದೀನಿ. ಏನಪ್ಪ ಇವನು ಡೈರೆಕ್ಟಾಗಿ ಹೋಗಿ ಕೃಷ್ಣಗಿರಿ ಹತ್ರ ಹೋಗಿ ಇಂಟ್ರೋ ಕೊಡ್ತಾ ಇದ್ದಾನಲ್ಲ ಅಂತ ಅಂದ್ಕೊಂಡಿದ್ದೀರಾ? ಏನಿಲ್ಲ, ಯೂಶ್ವಲಿ ತಗೊಳ್ಳೋ ರೂಟೇ, ಕತ್ಲಲ್ಲಿ ಇನ್ನೇನು ಮಾತಾಡಲಿ. ಸೊ ಅದಕ್ಕೆ ಸರಿ ಬೆಳಕಾಗಲಿ, ಸನ್ರೈಸ್ ಆದಮೇಲೆ ಅಲ್ಲೇ ಒಂದು ಗುಡ್ ಮಾರ್ನಿಂಗ್ ಹೇಳಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ, ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ರೈಡ್ ಎಲ್ಲಿಗೆ ಅಂತಂದರೆ ಟುವರ್ಡ್ಸ್ ಕೊಯಂಬತ್ತೂರಲ್ಲ, ನಮ್ಮ ರಿಲೇಟಿವ್ ಮನೆ ಕಡೆ ಹೋಗ್ತಾ ಇರೋದು. ಬಟ್ ಆನ್ ದಿ ವೇ ಹೋಗ್ತಾ ಒಂದು ಆಫ್ ರೋಡ್ ಇದೆ. ಸೊ ಆಫ್ ರೋಡ್ನ ಟ್ರೈ ಮಾಡ್ತಾಯಿದ್ದೀನಿ ಮಾಡಲಿಕ್ಕೆ. ಅದು ಕಂಪ್ಲೀಟ್ ಮಾಡಿಕೊಂಡು ಅದಾದಮೇಲೆ ನಾವು ನಮ್ಮ ಫೈನಲ್ ಡೆಸ್ಟಿನೇಷನ್ ನಮ್ಮ ರಿಲೇಟಿವ್ ಮನೆಗೆ ಹೋಗ್ತೀನಿ. ಸೊ ನೋಡಿ, ಒಂದು ಏನು ಸನ್ರೈಸ್ ನೋಡಿ, ಆರೆಂಜ್ ಕಲರ್ ಸಣ್ಣ ಬೆಳಗ್ಗೆ ಅಂತ ಸೈಟ್ ಆಗ್ತಾಯಿದೆ, ಒಳ್ಳೆ ಸನ್ರೈಸ್ ಆಗ್ತಾಯಿದೆ. ಸೊ ಈ ಒಂದು ಸನ್ರೈಸ್ ಒಂದಿಗೆ ಸೊ ಮತ್ತೆ ಸಿಗ್ತೀನಿ ನಿಮಗೆ. ಸೊ ಅದೇ ಹೇಳಿದ್ನಲ್ಲ, ಒಂದು ಆಫ್ ರೋಡ್ ಇದೆ. ಸೊ ಆಫ್ ರೋಡ್ ಮುಗಿಸ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಡೈರೆಕ್ಟಾಗಿ ನಿಮಗೆ ಆಫ್ ರೋಡ್ ಹತ್ರ ಸಿಗ್ತೀನಿ. ಸೊ ಏನು ಗುರು ಬೇಕ್ರಿ ಅವನು ನೋಡಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾನೆ. ಹತ್ತುತ್ತಾ ಈ ಗಾಡಿ ಅಂತ ಕೇಳ್ತಾರಲ್ಲ ಗುರು, ಆ ಲೆವೆಲ್ಗೆ ಟಫ್ ಆಯ್ತಾ ಇದು? ಗೊತ್ತಿಲ್ಲ. ಹತ್ತುತ್ತಾ ಮಾಡಿದ್ದೀರಾ, ಇದಕ್ಕೆ ಮುಂಚೆ ಹೋಗಿದ್ದೀರಾ ಅಂತ ಕೇಳ್ತಾರೆ. ನಾನು ಹತ್ತಿಸ್ತೀನ ಅಂತ ಕೇಳಲಿಲ್ಲ ಅವರು, ಗಾಡಿ ಹತ್ತುತ್ತಾ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲ್ಗೆ ಎಕ್ಸ್ಟ್ರೀಮ್ ಇರ್ಬೋದು ಇದು ಆಫ್ ರೋಡು ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ, ಆಯ್ಕೊಂಬರ್ತೀನೇನೋ ಇವತ್ತು. ಲಗೇಜ್ ಇಲ್ಲದೆ ಇದ್ದಿದ್ರೆ ಆರಾಮಾಗಿ ಮಾಡಿರ್ತಿದ್ನೇನೋ, ಜೊತೆ ಲಗೇಜ್ ಬೇರೆ ಇದೆ. ಏನು ಒಂದೇ ಒಂದು ಕಾನ್ಫಿಡೆಂಟ್ ಅಂತಂದರೆ ಉರಂಬಿಕರ ವಿತ್ ಲಗೇಜ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಒಂದು ಚೂರು ಕಾನ್ಫಿಡೆಂಟ್ ಐತೆ ಅಷ್ಟೇ, ಓವರ್ ಕಾನ್ಫಿಡೆಂಟ್ ಇಲ್ಲ. ನೋಡೋಣ ಏನಾಗುತ್ತಾ, ಒಂದು ಟ್ರೈ ಕೊಟ್ಟು ನೋಡೋಣ. ಸಪೋಸ್ ತುಂಬ ಎಕ್ಸ್ಟ್ರೀಮ್ ಇತ್ತು ಅಂದರೆ ಬಂದ್ಬಿಡೋಣ ವಾಪಸ್ಸು. ತುಂಬ ದೂರ ಏನಿಲ್ಲ, ಒಂದು 10 ಕಿಲೋಮೀಟ್ರ್ ವಾಪಸ್ ಬಂದಂಗೆ ಆಗುತ್ತೆ. ತಿರುಗಿ ಇನ್ನೊಂದು ಸತಿ ಬಾಯ್ಸ್ ಜೊತೆ ಬಂದು ಹಬ್ಬ ಮಾಡೋಣ, ಏನಂತೀರಾ? ಸರಿ, ಓಕೆ, ನಿಮಗೆ ಡೈರೆಕ್ಟಾಗಿ ಸಿಗ್ತೀನಿ ಅಲ್ಲಿ. ಈಗ ಒಂದು ಬಿಸ್ಕೆಟ್ ಪ್ಯಾಕೆಟು, ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ಸದ್ಯಕ್ಕೆ ಸಾಕೋದು ಮೇಲೆ ಹೋಗೋವರೆಗೂ ಅಲ್ಲಲ್ಲಿ ನೀರು ಕುಡ್ಕೊಂಡು ಹೊರಟ್ಬಿಡ್ತೀನಿ. ನೋಡೋಣ. ಬಂದಿದ್ದೀವಿ, ಎಂಟ್ರಿ ಕೊಟ್ಟಿದ್ದೀವಿ. ಸೊ ರೆಕಾರ್ಡ್ ಆಗ್ತಾಯಿದೆ ಅಂತ ಅಂದ್ಕೊಡ್ತೀನಿ. ರೆಕಾರ್ಡ್ ಆಗ್ತಾಯಿದೆ. ಆಫ್ ರೋಡ್ ಸ್ಟಾರ್ಟ್. ಸೊ ಮುಂದೆ ಹೋಗಿ ಬ್ಯಾಟ್ರಿ ಮಾತ್ರ ಚೇಂಜ್ ಮಾಡ್ಕೊಂಬಿಟ್ರೆ ನೋಡಿ, ಅಲ್ಲಿ ಪೋಲ್ಗಳು ಕಾಣಿಸ್ತಾ ಇದೆಯಾ, ಅದೇ ಸೊ ನಾವು ಹತ್ಬೇಕಾಗಿರೋ ಬೆಟ್ಟ. ನೋಡ್ತಿದ್ದಾಗೆ ಕೆಳಗಿದ್ದ ಕಾಲುಗಳೆಲ್ಲ ನಡ್ಕ ಸ್ಟಾರ್ಟ್ ಆಗ್ಬಿಡ್ತಾ ಆಲ್ರೆಡಿ. ಮಾತು ಸರಿಯಾಗಿ ಬರ್ತಾ ಇಲ್ಲ, ಮಾತಲ್ಲೂ ತೊದಲ್ತಾ ಇದ್ದೀನಿ. ಹುಡುಗರ ಜೊತೆ ಬಂದಿದ್ದಿದ್ರೆ ಒಬ್ಬೊಬ್ಬ ಸ್ಟಾರ್ಟಿಂಗೇ ಆಯ್ಕೊಂತಿದ್ದೆ. ಈಗ ಬ್ಯಾಟ್ರಿ ಎಷ್ಟಿದೆ ಗೊತ್ತಿಲ್ಲ, ಇದು ಎಲ್ಲಿವರೆಗೂ ಓಡುತ್ತೋ ಓಡಲಿ, ಆಮೇಲೆ ಅಲ್ಲೋಗಿ ಮುಂದಕ್ಕೆ ಚೇಂಜ್ ಮಾಡ್ಕೊತೀನಿ. ಯಾರಾದರೂ ಹೋಗಿದ್ದಾರಾ ಇಲ್ವಾ ಒಂದೂ ಗೊತ್ತಿಲ್ಲ, ನಾನು ಒಬ್ಬನೇ ಹೋಗ್ತಾ ಇರೋದು. ಓಹೋ ಸರಿ ಬಿಡುಗರು. ಶಟ್ರೆ ರೆಡಿ ಆಗಿಬಿಡಿ ಆಫ್ ರೋಡ್ಗೆ. ಸ್ಟಾರ್ಟಿಂಗೇ ನನಗೆ ಖುಷಿ ಆಗೋಯ್ತು, ಅಂದರೆ ಹೆವಿ ಇದೆ. ಇಲ್ಲಿ ಚೆಕ್ ಪೋಸ್ಟ್ ಇದೆ ಗುರು, ಬಟ್ ಇದು ದೇವಸ್ಥಾನ ಇರೋದ್ರಿಂದ ಕೇಳಲ್ಲ, ಓಪನ್ ಇದೆ, ಹೋಗ್ಬೋದು ಅಂತ ಅನ್ಕೋತೀನಿ. ಇಲ್ಲಿ ಸ್ಟಾರ್ಟು. ಹಳ್ಳಿಲ್ಲ ಓಡ್ತಾ ಇರೋದು, ನಾನೇನೋ ಅಂದ್ಕೊಂಡೆ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಗುರು, ಟ್ರೈ ಮಾಡ್ತೀನಿ. ಓಹೋ ಚೆನ್ನಾಗಿದೆ ಅಲ್ಲ ಗುರು. ವಿತ್ ಲಗೇಜು, ಲ್ಯಾಪ್ಟಾಪು, ಆಫ್ ರೋಡ್ ಬೇಕಿತ್ತ ನನಗೆ. ಇಳಿಸೋವಾಗಲೂ ಕಷ್ಟ, ಧೂಳು ಬೇರೆ, ಗಟ್ಟಿ ಮಣ್ಣು ಅಲ್ಲ ಇದು, ಜಾರುತ್ತೆ. ಇಳಿಸೋವಾಗ ಟಾಸ್ಕು ನನಗೆ. ಹತ್ತವಾಗ ಹೆಂಗೋ ಹತ್ಸ್ಬಿಡ್ತೀನಿ, ಇಳಿಸೋವಾಗ ಟಾಸ್ಕು.
ಓ ಹೋ 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 ಓ ಹೋ ಯಪ್ಪ ಓಯ್ ಏನು ಗುರು ಹಂಗೊಡಿತ್ತು ಕೆಳಗೆ. ಓ ಶೆಟ್ಟಿ ಸರಿಯಾಗೈತೆ ಗುರು, ಒಂದೇ ಸ್ಟ್ರೆಚಲ್ಲಿ ಹೋಗ್ಬಿಡ್ಬೇಕು. ಲಗೇಜ್ ಇಟ್ಕೊಂಡು ಬರಲೇಬಾರ್ದು, ತಪ್ಪು ಕೆಲಸ ಮಾಡಿದೆ ನಾನು, ತಪ್ಪು ಕೆಲಸ ಮಾಡಿಬಿಟ್ಟೆ. ಲಗೇಜ್ ಎತ್ಕೊಂಡು ಬರಬಾರ್ದಿತ್ತು. ಓಹೋ ಸರಿ ಸರಿ, ಸಾರಿ, ವೆರಿ ವೆರಿ ಸಾರಿ. ಗಾಡಿ ಏನಾದ್ರು ಡ್ಯಾಮೇಜ್ ಆಯಿತು ಅಂದರೆ ವೆರಿ ವೆರಿ ಸಾರಿ. ಗಾಡಿಗೆ ನಾನು ನನ್ನ ಒಂದು ಕ್ಷಮೆ ಇರಲಿ. ಸ್ವಲ್ಪ ಏನೋ ಒಂಚೂರು ಆಫ್ ರೋಡು ಅವಾಗವಾಗ ಮಾಡಿರೋದ್ರಿಂದ, ಒಂಚೂರು ಟಚ್ಚಲ್ಲಿರೋದ್ರಿಂದ ಒಂಚೂರು ಈಸಿ ಅನ್ನಿಸ್ತೈತೆ. ಬಟ್ ಇಳಿಸೋವಾಗ ನನಗೆ ಟಾಸ್ಕೇ ಇದು, ಪಕ್ಕ ಟಾಸ್ಕು. ಕ್ರೇಜಿ ಆಫ್ ರೋಡ್ ಮಾತ್ರ ಇದು. ಶೆಟ್ರೆ ರೆಡಿ ಆಗ್ಬಿಡಿ, ಯೋಗೇಂದರ್ ಭಾಯ್ ರೆಡಿ ಆಗ್ಬಿಡಿ. ಇದೊಂದು ಮಾಡಿಬಿಟ್ರೆ ನೀವು ಆಫ್ ರೋಡ್ ಕಿಂಗ್ ಆಗಿ ಹೋಗ್ತೀರಾ. ಸೆಕೆಂಡ್ ಗೇರಲ್ಲೇ ಆಟ ಆಡಬೇಕು. ಫಸ್ಟು ಸೆಕೆಂಡು. ಓ ಚೆನ್ನಾಗಿದೆ. ಆಫ್ ರೋಡು ತುಂಬ ಚೆನ್ನಾಗಿದೆ ಇವತ್ತು. ಮೈ ಕೈಗೆ ಫುಲ್ಲು ಕೆಲಸ. ಗುರು ಚನ್ನಾರಾಯಣ್ ಮಾಲೆಗಿಂತ ಎಕ್ಸ್ಟ್ರೀಮ್ ಇದೆ. ಚನ್ನಾರಾಯಣ್ ಮಾಲೆನ ಒಂದು 4 ಬೆಟ್ಟ ಸೇರಿಸ್ಬೇಕು, ಆವಾಗ ಇದಕ್ಕೆ ಈಕ್ವಲ್ ಆಗುತ್ತೆ. ನಿಲ್ಸಿದ್ರೆ ಮಾತ್ರ ಹಿಂದ್ಗಡೆ ಜಾರ್ಕೊಂಡು ಹೋಗ್ಬಿಡ್ತೀನಿ. ನಿಲ್ಸೋಕ್ಕೆ ಹೋಗ್ಬಾರ್ದು ಗಾಡಿನ, ನಿಲ್ಸಿದ್ರೆ ಜಾರ್ಕೊಂಡೇ ಹೋಗೋದು. ಓ ಮಣ್ಣು ಬೇರೆ ಇದು. ಓ ಹೋ ಹೋ ಓ ವಾ, ಹಿಂದ್ಗಡೆ ಜಾರ್ಕೊಂಡು ಹೋಗ್ಬಿಡ್ತದೆ ಬಿಟ್ರೆ ಅಂದರೆ. ನನಗೆ ಟಾಸ್ಕ್ ಈಗ ಬಂದಾಗ ಇನ್ನೂ ಟಾಸ್ಕು. ನೆಕ್ಸ್ಟು ಏನಾದ್ರು ಮಳೆ ಗಿಳೆ ಬಂದಾಗ ಇನ್ನೂ ಟಾಸ್ಕು. ಪಾಪ ಲಗೇಜ್ ತರಬಾರ್ದಿತ್ತು, ತಪ್ಪು ಕೆಲಸ ಮಾಡಿದೆ. ಲಗೇಜ್ ತಂದು ಅದು ಲ್ಯಾಪ್ಟಾಪ್ ತಂದು ಇನ್ನೂ ದೊಡ್ಡ ತಪ್ಪು ಮಾಡಿದೆ. ಬರುವಾಗ ಟಾಸ್ಕು. ಓ ವ್ಯೂ ನೋಡು ಗುರು. ಆಫ್ ರೋಡ್ ಮುಗಿಸೋಣ, ಬರೋವಾಗ ಈ ವ್ಯೂ ನಾವು ತೋರಿಸಿಲ್ಲ ಅಂದರೂ ಅದಾಗದೇ ತೋರಿಸ್ಕೊತದೆ. ಫಸ್ಟು ಹಚ್ಬಿಡೋಣ ಕರೆಕ್ಟಾಗಿ, ಬರೋವಾಗ ವ್ಯೂ ತೋರಿಸ್ಕೊಳ್ಳೋಣ. ವಾಯ್ಸ್ ರೆಕಾರ್ಡ್ ಆಗಿಲ್ಲ ರೀ. ಇನ್ನೊಂದು 15 ದಿವಸ ಬಿಟ್ಟು ತಿರ್ಗಾ ಬರ್ತೀನಿ ಅಷ್ಟೇ. ವಾಯ್ಸ್ ರೆಕಾರ್ಡ್ ಆಗಬೇಕು. ಹಾಕಿದ್ದೀನಿ ಮೈಕ್ ಅಡಾಪ್ಟ್ರು ಹಾಕಿದ್ದೀನಿ, ಬಟ್ ಒಂದೊಂದು ಸತಿ ಗರ್ರ ಅಂತ ಇರ್ತದೆ, ಅದೇ ಬೇಜಾರು. ಮಣ್ಣು ಕಲ್ಲು ಹಾಕಿದ್ದಾರೆ ಸ್ವಲ್ಪ, ಯಾಕಂದರೆ ದೇವಸ್ಥಾನ ಇದೆಯಲ್ಲ ಮೇಲೆ, ಸ್ವಲ್ಪ ಕಲ್ಲೆಲ್ಲ ಹಾಕಿ ಸಮ ಮಾಡಿದ್ದಾರೆ. ಬಟ್ ಸ್ಟಿಲ್ ಇದು ಟಾಸ್ಕೇನೆ. ಓ ಇಲ್ಲಿ ನೋಡಿ, ಇಲ್ಲಿ ಬ್ಯಾಶ್ ಪ್ಲೇಟ್ ಆರಾಮಾಗಿ ಹೊಡಿತದೆ, ನೋಡ್ಕೊಂಬಂದಿಲ್ಲ ಅಂದರೆ ಕ್ಲೀನಾಗಿ. ಓ ಹೋ ಹೋ, ಫಸ್ಟ್ ಕನ್ನಡ ಬ್ಲಾಗರ್ ಬಂದಿರೋದು ಇಲ್ಲಿಗೆ ಆಫ್ ರೋಡಿಗೆ. ಟಾಸ್ಕೇ ಇದು. ಯಾರಾದರೂ ಬಂದರೆ ಪಕ್ಕ ಟಾಸ್ಕು. ಮಾಡಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಬರ್ಬೋದು, ಇಲ್ಲ ಅಂದರೆ ಬರೋಕ್ಕೆ ಹೋಗಬೇಡಿ ದಯವಿಟ್ಟು. ಬಂದರೆ ಸುಮ್ಮನೆ ಗಾಡಿನೂ ನೀವು ಹಾಳಾಗೋಗ್ತೀರಾ. ಗಾಡಿ ಅಂತೂ ಪಕ್ಕ ಹಾಳಾಗೋಗುತ್ತೆ, ಕ್ಲಚ್ ಪ್ಲೇಟು ಒಡಿಸ್ಕೊಂಡು ಹೋಗ್ಬಿಡುತ್ತೆ. ಎಕ್ಸ್ಪೀರಿಯೆನ್ಸ್ ಇರೋರು ಆಫ್ ರೋಡಲ್ಲಿ ನಾನು ಮಾಡಿದ್ದೀನಿ ಗುರು, ನಾನು ಆಫ್ ರೋಡ್ ಮಾಡ್ಬೋದು.
ಐ ಕ್ಯಾನ್ ಡೂ ಇಟ್ ಅಂತ ಕಾನ್ಫಿಡೆಂಟ್ ಇರೋರು ಬಂದು ಮಾಡಿ, ಇಲ್ಲ ಅಂದರೆ ಸುಮ್ಮನೆ ನಾನು ಆಫ್ ರೋಡ್ ಮಾಡ್ತೀನಿ ಅಂತ ಸುಮ್ಮನೆ ಹೇಳ್ಕೊಳ್ಳೋರು ಬರೋಕ್ಕೆ ಹೋಗಬೇಡಿ. ಅದು ಯಾರೇ ಆಗಿರಲಿ, ನಿಜವಾಗ್ಲೂ ಟಾಸ್ಕ್. ಆಮೇಲೆ ಗಾಡಿ ಕ್ಲಚ್ ಪ್ಲೇಟ್ ಹೋಯ್ತು, ಕೆಳಗೆ ಬ್ಯಾಶ್ ಪ್ಲೇಟ್ ಹೋಯ್ತು, ಇಂಜಿನ್ ಗೇಟ್ ಬಿತ್ತು, ಅದೆಲ್ಲ ಹೇಳೋಕ್ಕೆ ಹೋಗಬಾರ್ದು. ಯಾಕಂದರೆ ಹಂಗಿದೆ ಇದು ಆಫ್ ರೋಡು. ಮಣ್ಣು ಬೇರೆ ಗುರು, ಯಪ್ಪ. ನಿಜವಾಗ್ಲೂ ಈ ಅಪೋಲೋ ಟೈರ್ ಎಷ್ಟು ಹೆಲ್ಪ್ ಮಾಡ್ತಾಯಿದೆ ಅಂದರೆ ಈ ಆಫ್ ರೋಡಿಗೆ ನನಗೆ. ಇದು ಅಷ್ಟೇ, ಉರಂಬಿಕರನೂ ಅಷ್ಟೇ, ಫ್ರಂಟ್ ಆಫ್ ರೋಡ್ ಟೈರ್ ಹಾಕ್ಸಿರೋದು ಅಪೋಲೋದು XT. ಸೊ ನಿಜವಾಗ್ಲೂ ಗ್ರಿಪ್ ಚೆನ್ನಾಗಿ ಕೊಡ್ತಾಯಿದೆ ಗುರು ಆಫ್ ರೋಡಲ್ಲಿ. ಐ ರಿಯಲಿ ಲೈಕ್ ದಿಸ್ ಪ್ಯಾಟ್ರನ್ ಟೈರ್ದು. ಬೇರೆ MRF ಮ್ಯಾಸೆಟರ್, MRF ಜ್ಯಾಪರ್ ಸೀರೀಸ್ ಏನಾದ್ರು ಇದ್ದಿದ್ದರೆ ಜಾರ್ಕೊಂಡು ಹೋಗಿರೋದು ನಿಜವಾಗ್ಲೂ. ಸೊ ಈ ಟೈರ್ಗೆ ನಾನು ಹಾಕಿ ಒಂದು ಒಳ್ಳೆ ಕೆಲಸ ಮಾಡಿಕೊಂಡೆ. ಆ ಕಡೆ ಹೋಗ್ಬೇಕಿತ್ತು, ಈ ಕಡೆ ಎಲ್ಲ ಕಲ್ಲುಗಳೆಲ್ಲ ಹೈಟ್ ಇದೆ. ಸೊ ಆನೆಗಳು ಕಾಟನೂ ಇದೆ ಅಂತ ಹೇಳ್ತಾರಪ್ಪ. ಈ ಕಡೆ ಆನೆನೂ ಬರುತ್ತೆ ಅಂತ ಹೇಳ್ತಾವ್ರೆ. ಶಿವನ ದೇವಸ್ಥಾನ ಇದೆ ಮೇಡೆ, ಸಿದ್ದೇಶ್ವರ ದೇವಸ್ಥಾನ. ಸೊ ದೇವಸ್ಥಾನಕ್ಕೆ ಹೋಗೋದು ಇಲ್ಲ, ಜಸ್ಟ್ ಈ ಗಾಡಿ ಅಲ್ಲಿವರೆಗೂ ಹೋಗಲ್ಲ. ಫಸ್ಟ್ ಆಫ್ ಆಲು ಅಲ್ಲಿ ಒಂದು ಪಾಯಿಂಟಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ 4 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ. ಇವಾಗ ಕೆಳಗೆ ನೋಡಿದ್ರೇ ಭಯ ಆಗ್ತದೆ ನನಗೆ. ಏನು ಗುರು ಹಿಂಗ ಮಾಡೋದು? ಹಿಂದ್ಗಡೆ ಲಗೇಜ್ ಬೇರೆ ಐತೆ. ಓ ಟಾಸ್ಕ್ ಗುರು. ಅವ್ನು ಅಂಗಡಿ ಕೇಳ್ದಾಗಲೇ ಅಂದ್ಕೊಂಡೆ ಹತ್ತುತ್ತಾಯಿ ಗಾಡಿ ಅಂತ ಕೇಳ್ದ. ಅವನು ಕೇಳ್ದಂಗೆ ಗಾಡಿ ಹೆಂಗೋ ಒಂಚೂರು ಸಾಥ್ ಕೊಡ್ತೈತೆ. ಏನಾದ್ರು ನಾನು ಮಧ್ಯದಲ್ಲಿ ಏನಾದ್ರು ಕ್ಲಚ್ ಗಿಚ್ ಹಿಡ್ದೆ ಅಂತಂದರೆ ಹಿಂದಕ್ಕೆ ಹೊರಟೋಗ್ತದೆ ಆಫಾಗಿ ಗಾಡಿ. ಗುರು ಮೇಲೆ ಇಲ್ಲೊಂದು ಊರಿದೆ, ಆ ಊರ ಹತ್ರ ಹೋಗ್ಬೇಕಾದ್ರೆ 1/4 ಗಂಟೆ ಅಂತಿನ್ನ. ಇನ್ನು ನಾನು ಊರು ದಾಟಿ ಇನ್ನೊಂಚೂರು ಮುಂದೆ ಹೋಗ್ಬೇಕಂದ್ರೆ ಅರ್ಧ ಗಂಟೆ ಅಂತೆ. ಏನು ಹೇಳಿ, ಹೋಗ್ಲಾ ಅಲ್ಲಿವರೆಗೂ? ಬಂದಿದ್ದೀನಿ, ಹೋಗ್ಬಿಡೋಣ ಬಿಡಿ. ಏನಿದೆ ಇನ್ನು? ಯಾರೋ ಪಾಪ ಊರವ್ರು ಬಂದರು, ಕೇಳಿದೆ. ಬ್ಯಾಟ್ರಿ ಬೇರೆ ಆಫ್ ಆಗೋಯ್ತು. ಇನ್ನೂ ಎಷ್ಟು ದೂರ ಇದೆ ಅಣ್ಣ ಅಂತ ಕೇಳಿದ್ದಕ್ಕೆ ಇನ್ನೊಂದು 1/4 ಗಂಟೆ ಆಗುತ್ತೆ ಹೋಗಿ ಅಂತಂದ. ಏನು ಹೇಳಿ, 1/4 ಗಂಟೆ ಅಂದರೆ ಒಂದು ಎಷ್ಟು ದೂರ ಅಂತ ಹೇಳಿದ್ರೆ ಅದೊಂದು ಅರ್ಥ ನಾವು ಮಾಡ್ಕೋಬೋದಾಗಿತ್ತು. ಒಂದು ಅರ್ಧ ಕಿಲೋಮೀಟ್ರ್ ಐತೆ, 1/4 ಕಿಲೋಮೀಟ್ರ್ ಐತೆ, ಇಲ್ಲ 1 ಕಿಲೋಮೀಟ್ರ್, ಇಲ್ಲ 10 ಕಿಲೋಮೀಟ್ರ್ ಐತೆ ಅಂತಂದಿದ್ರು ಓಕೆ, ನಾವು ಏನೋ ಒಂದು ಗೇಜ್ ಹಾಕೋಬೋದಾಗಿತ್ತು. ಅವ್ನು ಡಬಲ್ಸ್ ಬಂದವನು ಗುರು, ಲೆಕ್ಕ ಹಾಕೋ. ಅವನು ಪಲ್ಸರ್ 150. ಅದಕ್ಕೆ ಮುಂಚೆ ಇನ್ನೊಬ್ಬರು ಲೇಡಿ, ಅದು ಪಲ್ಸರೇ 150 ಅಂಟಿನ ಕೂರಿಸ್ಕೊಂಡು ಬರ್ತಾವನೆ. ಏನು ಹೇಳಿ? ಕ್ರೇಜಿ ಐತೆ ಗುರು ಇದು ಪಾಲಮಲೈ. ಒನ್ ಡೇಲಿ ಮಾಡ್ಬೋದು, ಬಂದು ಹೋಗ್ಬೋದು ಒನ್ ಡೇಲಿ. ಬೆಳಗ್ಗೆ ಒಂದು 10 ಗಂಟೆಗೆಲ್ಲ ಇಲ್ಲಿ ಬಂದುಬಿಟ್ರೆ ಆರಾಮಾಗೆ ಮುಗಿಸ್ಕೊಂಡು, ಇಲ್ಲ ಇನ್ನು ನೈಟೇ ಒಂದು 2 ಗಂಟೆ ಹಂಗೆ ಬಿಟ್ಬಿಟ್ರೆ ಬೆಂಗಳೂರು. ಸೊ ಇಲ್ಲಿ ಆರಾಮಾಗಿ ಒಂದು 7-8 ಗಂಟೆಗೆಲ್ಲ ಬಂದುಬಿಡ್ಬೋದು. ಬಂದುಬಿಟ್ರೆ ಆಫ್ ರೋಡು ಆರಾಮಾಗಿ ಮಾಡಿಬಿಟ್ಟು, ಇನ್ನೂ ಫಾಗೆಲ್ಲ ಮಿಸ್ಟೆಲ್ಲ ಕವರ್ ಆಗಿರುತ್ತೆ, ಇನ್ನೂ ಸೂಪರಾಗಿರುತ್ತೆ ಅದು. ಅವಾಗ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಬಟ್ ನಾನು ಬಂದಿರೋದು ಆಲ್ಮೋಸ್ಟ್ 12 ಗಂಟೆ ಈಗ ಟೈಮು. 12 ಗಂಟೆಗೆ ಬಂದಿದ್ದೀನಿ. ಇದನ್ನೆಲ್ಲ ನಾನು ಇಳಿಸೋವಾಗ ಹೆಂಗೂರು ಇಳಿಸೋದು? ಏನು ಹೇಳಿ? ಸದ್ಯಕ್ಕೆ ಅಷ್ಟು ಗ್ರಾವೆಲ್ ಇಲ್ಲ. ಗ್ರಾವೆಲ್ ಇದ್ದಿದ್ರೆ ನಾನು ಫಸ್ಟೇ ಗ್ರಾವೆಲ್ ನೋಡಿದ್ರೆ ಹೆದರ್ಕೊಂಬಿಡ್ತೀನಿ. ಪುಕ್ಲ ನಾನು ಗ್ರಾವೆಲ್ ನೋಡಿದ ತಕ್ಷಣ ಹೆದರ್ಕೊಂಬಿಡ್ತೀನಿ, ಕಾಲು ಕೆಳಗೆ ಇಟ್ಬಿಡ್ತೀನಿ. ಹಿಂಗಿದ್ರೆ ಅಟ್ಲೀಸ್ಟು ಹಿಂಗೆ ಫಸ್ಟ್ ಗೇರಲ್ಲಿ ಹಾಕೋಬಿಟ್ಟು ಕ್ಲಚಲ್ಲಿ ಆಟ ಆಡ್ಬಿಡ್ತೀನಿ.
ಏನು ಉರಂಬಿಕಾರಾಗಿಂತ ಮುಂಚೆ ಇದನ್ನು ಬಿಡಬೇಕು ಗುರು ನಾನು ವಿಡಿಯೋ. ಹಾಂ, ಉರಂಬಿಕಾರ ಆಮೇಲೆ ಬಿಟ್ಟರು ನಡೀತದೆ. ಫಸ್ಟ್ ಇದನ್ನು ಬಿಟ್ಬಿಡೋಣ. ಓ ಕೆಳಗೆ ನೋಡು ಗುರು, ಯಪ್ಪ ಸೈಕ್ ವ್ಯೂ. ಈ ಬೆಟ್ಟ ಹತ್ತಿ ಇನ್ನೊಂದು ಬೆಟ್ಟಕ್ಕೆ ಬಂದಿದ್ದೀನಿ. ನಾವಲ್ಲಿ ತೋರಿಸಿದ್ನಲ್ಲ ನಾನು ನಿಮಗೆ ಮೈನ್ ರೋಡಲ್ಲಿ ಹೈವೇಲಿ. ಸೊ ಈ ಬೆಟ್ಟನೇ ಸ್ನೇಹಿತರೆ ಹತ್ತೋದು ಅಂತ, ಇದೇ ಬೆಟ್ಟನೇ ಹತ್ತಾ ಇರೋದು, ಬೇರೆ ಯಾವುದು ಅಲ್ಲ. ಹಾಂ, ಇಳಿಸೋವಾಗಂತೂ ನನಗೆ ನರಕ ಕಾಣಿಸ್ತದೆ. ನರಕ ಅನ್ಭವಿಸ್ಬಿಡ್ತೀನಿ ಇಳಿಸೋವಾಗ. ಸೊ ಇಳಿಸೋವಾಗ ರೆಕಾರ್ಡು ಅಲ್ಲಲ್ಲಿ ಸ್ವಲ್ಪ ಮಾಡ್ತೀನಿ, ಫುಲ್ಲಾಗಿ ಮಾಡೋಕ್ಕಾಗಲ್ಲ. ಯಾಕಂದರೆ ಮೆಮರಿ ಕಾರ್ಡಲ್ಲಿ ಸ್ಪೇಸ್ ಇಲ್ಲ ಅಷ್ಟು ಫುಲ್ ರೆಕಾರ್ಡ್ ಮಾಡೋಷ್ಟು. ಹೋಗೋದು ಮಾತ್ರ ಫುಲ್ ರೆಕಾರ್ಡ್ ಮಾಡ್ತೀನಿ, ಬರೋದು ಅಲ್ಲಲ್ಲಿ ಅರ್ಧ ಸ್ವಲ್ಪ ರೆಕಾರ್ಡ್ ಮಾಡ್ಕೊತೀನಿ ಅಷ್ಟೇ. ಏನು ಗುರು, ಬಟ್ ಪಾಲಮಲೈ ಪ್ಲ್ಯಾನ್ ಮಾಡೋರು ಇದ್ದರೆ ಪಕ್ಕ ಆಫ್ ರೋಡಲ್ಲಿ ಸ್ಕಿಲ್ಸ್ ಇರೋರು, ಇದಕ್ಕೆ ಮುಂಚೆ ನಾನು ಆಫ್ ರೋಡ್ ಮಾಡಿದ್ದೀನಿ, ನಾನು ಮಾಡ್ಬೋದು ಅನ್ನೋರು, ಕಾನ್ಫಿಡೆಂಟ್ ಇರೋರು ಮಾತ್ರ ಬನ್ನಿ. ಪಾಲಮಲೈ ಇಟ್ಸ್ ನಾಟ್ ದ್ಯಾಟ್ ಈಸಿ ಅಂದ್ಕೊಂಡೆ. ನೋಡ್ತಾ ಇರೋದು ವೀಡಿಯೋದಲ್ಲಿ ನಿಮಗೆ ಕ್ಯಾಮ್ರಾದಲ್ಲಿ ಆ್ಯಂಗಲ್ ಹಿಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಇಲ್ಲಂತೂ ಎಲಿವೇಶನ್ಸ್ ಸರಿಯಾಗೇ ಇದೆ. ನಾನೇನಾದ್ರು ಕ್ಲಚ್ ಹಿಡ್ದೇ ಆಕ್ಸಿಲೇಟ್ರ್ ಬಿಟ್ಟೆ ಅಂದರೆ, ಕ್ಲಚ್ ಹಿಡಿದು ಆಕ್ಸಿಲೇಟ್ರ್ ಬಿಟ್ಟೆ ಅಂತಂದರೆ ಗಾಡಿ ವಾಪಸ್ ಹಿಂದಕ್ಕೆ ಹೊರಟೋಗ್ಬಿಡ್ತದೆ, ಕಂಟ್ರೋಲ್ ಸಿಗದೆ. ಹೆಂಗೂ ಕ್ಲಚ್ ಅಂದರೆ ಕ್ಲಚ್ ಮೇಲೆ ಬೆರಳು ಇಟ್ಟಿದ್ದೀನಿ. ಸಪೋಸ್ ಏನಾದರೂ ಹಂಗೇನಾದ್ರು ಒಂಚೂರು ಹೆಚ್ಚು ಕಡಿಮೆ ಇತ್ತಾಯಿತು ಅಂದರೆ ಆವಾಗ ಕ್ಲಚ್ ಹಿಡಿದ್ರೆ ಸ್ವಲ್ಪ ಫ್ರೀ ಆಗುತ್ತೆ ವೀಲು, ಅದಕ್ಕೋಸ್ಕರ. ಬಟ್ ಕ್ಲಚ್ ಹಿಡಿತಾ ಇಲ್ಲ, ಒಂದು ಬೆರಳು ಇಟ್ಟಿದ್ದೀನಿ ಅಷ್ಟೇ ಅದ್ರ ಮೇಲೆ, ಯಾವುದಕ್ಕೂ ಇರಲಿ ಅಂತ. ಅಲ್ಲಲ್ಲಿ ನೀರು ಹೋಗೋದಕ್ಕೆ ಬೇರೆ ಇದನ್ನು ಮಾಡಿಬಿಟ್ಟವ್ರೆ ಎಲ್ಲ ಕಡೆ. ಇಲ್ಲೇ ಅಂತಲ್ಲ, ಅಲ್ಲಿ ಚನ್ನರಾಯನಲ್ಲೂ ಮಾಡಿದರು, ನಮ್ಮ ಡಬಾಗುಳಿಲೂ ಮಾಡಿದರು. ಈ ಥರ ನೀರು ಹೋಗೋದಕ್ಕೆ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ, ಗಾಡಿಗಳು ಸ್ಲೋ ಆಗಲಿ ಅಂತ ಗೊತ್ತಿಲ್ಲ. ಬಟ್ ಈ ಥರ ಆದರೆ ಗಾಡಿಗಳು ಎಲ್ಗೂ ಸ್ಲೋ ಆಗುತ್ತೆ, ಮೇಲೆ ಹತ್ತಿ ಹಾರ್ಕೊಂಡು ಹೋಗ್ಬಿಡ್ತದೆ ಗಾಡಿ. ಬಟ್ ಇದು ಹಾಕಿರೋದು ಒಂಥರ ಅಲ್ಲಲ್ಲಿ ಇದೆ, ಒಂಥರ ಗಾಡಿ ಒಂಚೂರು ಹಿಂಗೆ ಹೊಡೆದು ಹಿಂಗೆ ನಿಲ್ತದೆ. ಕಂಟ್ರೋಲ್ ಮಾಡೋರು ಕಾಲು ಇಟ್ಕೊಂಡು ಕಂಟ್ರೋಲು ಮಾಡ್ಬೋದು. ಒಬ್ಬ ಯಾರು ಆಂಟಿ ಹೆಂಗೆ ಕುಂತವ್ರು ನೋಡಲ್ಲಿ,